ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು V4 ಫುಡ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ಬೆಳಗಿನ ತಿಂಡಿಗೆ ನಾನಿವತ್ತು ಒಂದು ಇನ್ಸ್ಟೆಂಟ್ ದೋಸೆ ರೆಸಿಪಿಯನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಇದು ನೋಡಿ, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಆಗೋಗ್ಬಿಡುತ್ತೆ. ನೀವು ದೋಸೆನ ಹಿಂದಿನ ದಿನವೇ ರುಬ್ಬಿ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಲರ್ ನೋಡಿ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ಬನ್ನಿ, ಈ ದೋಸೆ ಮಾಡೋದಕ್ಕೆ ಯಾವೆಲ್ಲ ಐಟಮ್ಸ್ ಬೇಕಂತ ಬೇಗ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಬೌಲಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಈ ರವೆಯನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಒಂದು ಸಲ ರುಬ್ಬಿ ಅದನ್ನು ಸಣ್ಣ ತರಿಯಾಗಿ ಮಾಡ್ಕೋಬೇಕು. ಆದ ನಂತರ ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಂತರ ಎಷ್ಟು ರವೆ ತೊಗೊಂಡಿದ್ದೀವೋ ಅದರಲ್ಲಿ ಅರ್ಧದಷ್ಟು ಗೋಧಿ ಹಿಟ್ಟನ್ನು ತೊಗೋಬೇಕು. ನಂತರ ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಸಹ ತೊಗೋಬೇಕು. ಮತ್ತು ಅಷ್ಟೇ ಪ್ರಮಾಣದಲ್ಲಿ 1 ಕಪ್ಪು ಮೊಸರನ್ನು ಸಹ ತೊಗೋಬೇಕು. ಮತ್ತು ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು 1 ಸ್ಪೂನ್ ಸಕ್ಕರೆಯನ್ನು ಸಹ ಹಾಕ್ಕೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಬೇಕಾದರೆ 1 ಸ್ಪೂನ್, ಇಲ್ಲ 1.5 ಸ್ಪೂನ್ ಆದರೂ ನಡೆಯುತ್ತೆ. ನಂತರ ಇದಕ್ಕೆ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋಬೋದು. ಅಡುಗೆ ಸೋಡಾ ಹಾಕ್ಕೋಬೋದು ಅಥವಾ ಈನೋ ಪೌಡ್ರ್ ಸಹ ಬೇಕಾದರೆ ಹಾಕ್ಕೋಬೋದು. ನಂತರ ಇದನ್ನು ಗಂಟುಗಳು ಬರದೇ ಇರೋ ರೀತಿಯಲ್ಲಿ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ತೆಳುವಾದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ. ಈಗ ನಾನು ತೋರಿಸ್ತಾ ಇದ್ದಿಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇದನ್ನು ಒಂದು 5 ನಿಮಿಷ ಎತ್ತಿಟ್ಬಿಡಬೇಕು. 5 ನಿಮಿಷ ಸಾಕು, ಇಲ್ಲಾಂದರೆ ತಕ್ಷಣ ಹಾಕ್ಕೊಂಡ್ರೂ ನಡೆಯುತ್ತೆ. ಅದಾದಮೇಲೆ ಈ ರೀತಿ ದೋಸೆಯನ್ನು ಹಾಕ್ಕೋಬೇಕು. ದೋಸೆ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಂಡ್ರಾಯ್ತು. ಬೇಕಂದವರು 2 ಸೈಡು ಸಹ ಬೇಯಿಸ್ಬೋದು, ಇಲ್ಲಾಂದರೆ ಒಂದೇ ಸೈಡ್ ಬೇಯಿಸಿದರೂ ಸಾಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇನ್ಸ್ಟೆಂಟಾಗಿ ಆಗೋಗ್ಬಿಡುತ್ತೆ. ಸಂಜೆ ಟೈಮು ಚಿಕ್ಕದಾಗಿ ಹಸಿವಿದ್ರೆ ಬೇಕಾದರೆ ಈ ದೋಸೆಯನ್ನು ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಚಟ್ನಿ, ಸಾಗು ಅಥವಾ ಗ್ರೇವಿಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಇದನ್ನು ಆರಾಮಾಗಿ ಮಾಡಿಕೊಡ್ಬಹುದು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.